ಸ್ನೇಹಿತರೆ, ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಶ್ರೀಲಂಕಾದಲ್ಲಿ ಮಳೆ ನೀರಿನಲ್ಲಿ ಕಾರ್ ಸಿಕ್ಕಾಕೊಂಡು ಪಟ್ಟ ಫಜೀತಿ ಬಗ್ಗೆ ವಿವರವಾಗಿ ಎಲ್ಲ ತಿಳಿಸಿದ್ದೆ. ಈಗ ಮುಂದುವರೆದ ಭಾಗವನ್ನು ನಾನು ನಿಮಗೆ ತಿಳಿಸ್ತಿದ್ದೀನಿ. ಸೊ ನಿಮಗೆಲ್ಲ ಘಟನೆಗಳನ್ನು ಎಕ್ಸ್ಪ್ಲೈನ್ ಮಾಡಿದ್ದೆ, ಯಾವ ಥರ ಆಯಿತು ಏನು ಅಂತ ಹೇಳ್ಬಿಟ್ಟು. ನಾನು ಈ ರೂಮ್ನಲ್ಲಿ ಉಳ್ಕೊಂಡಿದ್ದೆ ಅಂತ ಹೇಳಿದೆ. ಇದು ರೂಮು ನಾನು ಉಳ್ಕೊಂಡಿರ್ತಕ್ಕಂಥದ್ದು. ಸುಮಾರು ಈ ರೂಮಲ್ಲಿ 4 ರಾತ್ರಿಗಳು ಉಳ್ಕೊಂಡು ಇವತ್ತು ಬಿಸಿಲು ಬಂದಿದೆ. ಹಾಗಾಗಿ ಈಗ ಕೊಲಂಬೋಗೆ ಪ್ರಯಾಣ ಮಾಡಿ ಅಲ್ಲೊಂದು 2 ದಿನ ಇದ್ದು ಆಮೇಲೆ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ನಮಗೆಲ್ಲ ಸಹಾಯ ಮಾಡಿರ್ತಕ್ಕಂಥ ರುವನ್ ನನ್ನ ಜೊತೆಲಿದ್ದಾರೆ. ಮತ್ತು ಈ ರೂಮನ್ನು ಯಾವ ಥರ ಇದೆ ಅಂತ ತೋರಿಸ್ತೀನಿ. ಇದು ಸಾಧಾರಣವಾಗಿರ್ತಕ್ಕಂಥ ರೂಮ್, ಪರವಾಗಿಲ್ಲ, ಸ್ವಲ್ಪ ಇದ್ದಿದ್ರಲ್ಲಿ ಕ್ಲೀನಾಗಿದೆ. ನೋಡಿ, ಈ ಥರ ಇದೆ ರೂಮು. ಇಲ್ಲಿ 2 ಬೆಡ್ಡು ಮತ್ತು ಇಲ್ಲಿ ಮಿರರ್ ಇರ್ತಕ್ಕಂಥದ್ದು, ಮತ್ತು ಇದು ಆ್ಯಸ್ ಯೂಶುವಲ್ ಟಾಯ್ಲೆಟ್. ಸೊ ಈ ಥರ ಇದೆ. ಗಲ್ನೆವಾ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಸುಮಾರು ಸ್ಟಕ್ ಆಗಿಬಿಟ್ಟು ಸುಮಾರು ಸುತ್ತಲೂ ವಾಟರ್ ಅಂದರೆ ನೀರು ಸೇರ್ಕೊಂಡ್ಬಿಟ್ಟಿದೆ. ಅಂದರೆ ರಸ್ತೆ ಹೋಗ್ತಕ್ಕಂಥ ಇಲ್ಲಿಗೆ ಬರ್ತಕ್ಕಂಥ ರಸ್ತೆಗಳೆಲ್ಲ ಬಂದಾಗಿರ್ತಕ್ಕಂಥ ಕಾರಣವಾಗಿ 4 ರಾತ್ರಿಗಳು ಇದ್ದಿದ್ವಿ. ಸೊ ಹಾಗಾಗಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂತಂದರೆ ನಮಗೆ ರೋಹನ್ ಬರದೇ ಇದ್ದರೆ ನಮಗೆ ಇದಾಗ್ತಿರಲಿಲ್ಲ. ಅಂದರೆ ನಮಗೆ ಏನು ಮಾಡಬೇಕು ಅಂತ ತೋಚ್ತಾ ಇರಲಿಲ್ಲ. ಸೊ ಹಾಗಾಗಿ ಇವ್ರು ಬಂದುಬಿಟ್ಟು ನಮಗೆಲ್ಲ ಥರನೂ ಹೆಲ್ಪ್ ಮಾಡಿಬಿಟ್ಟು ಅವರನ್ನೇ ವೆಹಿಕಲ್ ಅರೇಂಜ್ ಮಾಡಿದ್ದಾರೆ. ನೋಡೋಣ ಯಾವ ಥರ ಅರೇಂಜ್ ಮಾಡಿದ್ದಾರೆ ವೆಹಿಕಲ್ಲು ಅಂತ ನಮಗೆ ತೋರಿಸ್ತೀನಿ. ಸೊ ಇದರ ರೂಮೆಲ್ಲ ಚೆಕ್ಔಟ್ ಮಾಡಿಕೊಂಡು ಇವಾಗ ಕೆಳಗಡೆ ಹೋಗ್ತಾ ಇದ್ದೀನಿ. ಸೊ ಇವರೊಂದು ವೆಹಿಕಲ್ ಮಾಡಿದ್ದಾರೆ. ಯಾವ ವೆಹಿಕಲ್ಲು ಅಂತ ನೋಡೋಣ. ರೋಹನ್ ಅವರು ಕಮ್. ಸೊ ನಾವು ಉಳಿದಿರ್ತಕ್ಕಂಥ ಹೋಟೆಲ್ ಈ ಥರ ಇದೆ. ಸೊ ಒಂದು ವೆಹಿಕಲ್ ಮಾಡಿದ್ದಾರೆ ನೋಡಿ. ಇದು ಒಂಥರ ಕ್ಯಾರವಾನ್ ಥರ ವೆಹಿಕಲ್ಲು. ಸೊ ಇದರಲ್ಲಿ ನಾವು ಹೋಗ್ತಾ ಇದ್ದೀವಿ. ಸೊ ಇದನ್ನು ಅವರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇದು ವೆಹಿಕಲ್ ಮತ್ತು ಇದು ರೋಹನ್ ಅವರಿಗೆ ಥ್ಯಾಂಕ್ಸ್ ಹೇಳೋ ಸಮಯ. ಅಟ್ಲೀಸ್ಟ್ ನಾವು ಕೃತಜ್ಞರಾಗಿರಬೇಕು ನಮ್ಮ ಸಮಯದಲ್ಲಿ ಹೆಲ್ಪ್ ಮಾಡಿರ್ತಕ್ಕಂಥದ್ದಕ್ಕೆ. ಹಾಗಾಗಿ ರೋಹನ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಥ್ಯಾಂಕ್ಸ್. ಇವ್ರ ಫ್ರೆಂಡು ದಿನಕರ್ ಅಂತಿದ್ರು, ಅವರು ಕೂಡ ಒಂಥರ ಟ್ರಾನ್ಸ್ಲೇಟರಾಗಿ ಕೆಲಸ ಮಾಡಿಬಿಟ್ಟು ನಮಗೆಲ್ಲ ಹೆಲ್ಪ್ ಮಾಡಿದರು. ಹಾಗಾಗಿ ಮತ್ತೆ ನನಗೆ ಅವ್ರ ಜೊತೆ ಟಚ್ ಇಟ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇವರು ಇಂಡಿಯಾಗೆ ಬರೋದಕ್ಕೆ ನಾನು ಹೇಳಿದ್ದೀನಿ. ಸೊ ನಾವು ಕೂಡ ಬಂದಾಗ ಇವ್ರು ಭೇಟಿಯಾಗ್ರಿ, ನಮ್ಮನ್ನು ಅವರು ಫ್ರೀಯಾಗಿ ಕಾರ್ ಕೊಡ್ತೀನಿ ಅಂತಲೂ ಹೇಳಿದ್ದಾರೆ. ನೀವು ಓಡಾಡ್ಕೊಂಬನ್ನಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಇವರಿಗೆ ಥ್ಯಾಂಕ್ಸ್ ಹೇಳಬೇಕು ಈ ಸಂದರ್ಭದಲ್ಲಿ. ಓಕೆ ರೋಹನ್, ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ಸ್ ಫಾರ್ ಯುವರ್ ಹೆಲ್ಪ್ ಆ್ಯಂಡ್ ಸಪೋರ್ಟ್ ಎವ್ರಿಥಿಂಗ್. ಓಕೆ ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ಈಗ ವ್ಯಾನಲ್ಲಿ ಹೊರಟಿದ್ದೀವಿ. ಸೊ ಇವಾಗ ಸುಮಾರು 11 ಗಂಟೆ ಈಗ. ಸೊ ಕೊಲಂಬೋಗೆ ಎಷ್ಟು ಗಂಟೆಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ, ನೋಡೋಣ. ಲೆಟ್ ಅಸ್ ಸಿ. ಓಕೆ, ಇದು ಗಲ್ನೆವಾನಲ್ಲೂ ನಾವು ಉಳಿದಿದ್ದೀವಲ್ಲ, ಆ ರೋಡು ಮತ್ತು ಇದೆಲ್ಲ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇಲ್ಲ Colombo, this side, Colombo, this side. Relax. ಸೊ ಇಲ್ಲಿ ಇದು ಆಸ್ಪತ್ರೆ ಗಲ್ನೆವಾ ಅಂತ ಇರ್ತಕ್ಕಂಥ ಒಂದು ಊರಿದೆಯಲ್ಲ, ಇದ್ರ ಆಸ್ಪತ್ರೆ. ಇದು ಆಸ್ಪತ್ರೆ ಇಲ್ಲಿರ್ತಕ್ಕಂಥದ್ದು ನಾವು ಗಮನಿಸ್ಬೋದು. ಮತ್ತು ತುಂಬ ಕ್ಲೀನಾಗಿದೆ ರೀ. ಶ್ರೀಲಂಕಾ ಎಲ್ಲೋಗಿರ್ತೀವಲ್ಲ ನಾವು, ಎಲ್ಲಿ ನೋಡಿದ್ನಲ್ಲ ಎಲ್ಲ ಕಡೆನೂ ಕ್ಲೀನಾಗಿದೆ. ಅದೊಂದು ಪ್ಲಸ್ ಪಾಯಿಂಟ್ ಇದು ಶ್ರೀಲಂಕಾದಲ್ಲಿ. ಆಮೇಲೆ ಇದು ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್. ಇದು ಶ್ರೀಲಂಕಾ ಪೊಲೀಸ್ ಗಲ್ನೆವಾ, ಇದು ಪೊಲೀಸ್ ಸ್ಟೇಷನ್. ಇದು ನಾವು ಇದ್ದಿದ್ದ ಪ್ಲೇಸ್ ಹೆಸರು ಗಲ್ನೆವಾ ಅಂತ ಹೇಳ್ಬಿಟ್ಟು. ಅದ್ರ ಪಕ್ಕದಲ್ಲೇ ಬುಲ್ನೆವಾ ಅಂತ ಇದೆ. ಆ ಬುಲ್ನೆವಾದಲ್ಲಿ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆ ಅಂತಂದರೆ ನಾವೇನು ಬಂದ್ವಲ್ಲ ಕಾರಲ್ಲಿ, ಆ ರೋಡು ಕ್ಲೋಸರ್ ಆಗಿತ್ತು. ಹಾಗಾಗಿ ಇದು ಬೇರೆ ರೂಟ್ ತೊಗೊಂಡ್ಬಿಟ್ಟು ಸ್ವಲ್ಪ ಬಳಸಾಗತ್ತೆ. ಆದರೂ ಸಹ ನಾವು ಇಲ್ಲಿ ಯಾವುದೂ ಕೂಡ ಇದಿಲ್ಲ, ಅಂದರೆ ರೋಡ್ ಕ್ಲೋಸರ್ ಇಲ್ಲ. ಹಾಗಾಗಿ ಈ ಸುತ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಗಲ್ನೆವಾದಿಂದ ಕೊಲಂಬೋಗೆ 181 ಕಿಲೋಮೀಟರ್ ಆಗುತ್ತೆ. ಸೊ ಇವಾಗ 11 ಗಂಟೆಗೆ ಬಿಟ್ಟಿದ್ದೀವಿ. ಎಷ್ಟು ಗಂಟೆಗೆ ಹೋಗ್ತೀವಿ, ರೀಚ್ ಆಗ್ತೀವಿ ಅಂತಕ್ಕಂಥದ್ದು ನೋಡಬೇಕು. ಡಿಪೆಂಡ್ ಅಪಾನ್ ರೋಡ್ ಕಂಡೀಷನ್ ಇಲ್ಲ, ನೋಡೋಣ. ನೋಡಿ, ಒಂದು ಕೊಲಂಬೋಗೆ ಹೋಗೋ ರಸ್ತೆಯಲ್ಲಿ ನೋಡಿ ಬೆಟ್ಟ ಮತ್ತು ಗದ್ದೆ, ಭತ್ತದ ಗದ್ದೆ, ಹಸಿರು ತುಂಬಿದ ಭತ್ತದ ಗದ್ದೆ ಸಾಕಾಗಿತ್ತು ನೋಡೋಕ್ಕೆ. ಭಾಳ ಖುಷಿಯಾಗುತ್ತೆ. ಬ್ಯೂಟಿಫುಲ್ ಆಗಿರ್ತಕ್ಕಂಥ ನೇಚರ್ನ ನಾವು ಎಂಜಾಯ್ ಮಾಡ್ಬೋದು. ನೋಡಿ, ಸಕ್ಕತ್ತಾಗಿದೆ.
ಅಂದರೆ ಈ ಥರ ಸಿಕ್ಸಾಗಲ್ಲಿ ಮಾಡಿರ್ತಾರೆ ನೋಡಿ. ಈ ಥರ ಸಿಕ್ಸಾಗಲ್ಲಿ ಹಾಕಿದರೆ ಅದು ಹಂಪು ಅಂತ ಅರ್ಥ. ನೋಡಿ ಈ ಥರ ಸಿಕ್ಸಾಗ್ ಹಾಕಿರ್ತಾರೆ ನೋಡಿ, ಇದು ಹಂಪು. ಮುಗಿಸಿ 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 ಹೋಗ್ತಾ ಇದೆ. ನಾನು ಬರ್ತಾ ಕೊಲಂಬೋಯಿಂದ ಗೂಗಲ್ ಮ್ಯಾಪ್ ಹಾಕೊಂಬಂದೆ. ಈ ಇಬ್ಬಗಾಮುವ ಅಂತಕ್ಕಂಥದ್ದು ಈ ಊರು. ಇಲ್ಲಿಂದ ಲೆಫ್ಟಿಗೆ ತೋರಿಸ್ತು ಗೂಗಲ್ಲು, ಹಾಗಾಗಿ ಅಲ್ಲಿ ಹೋದೆ. ಅಲ್ಲಿ ಹೋಗ್ಬಿಟ್ಟು ನಾವು ಸ್ಟಕ್ ಆಗಿಬಿಟ್ವಿ. ಸಪೋಸ್ ನಾವು ಲೆಫ್ಟಿಗೆ ಹೋಗದೆ ಸ್ಟ್ರೈಟಾಗಿ ಹೋಗ್ಬಿಟ್ಟಿದ್ರೆ ನಾವು ಬಚಾವ್ ಆಗಿಬಿಡ್ತಿದ್ವಿ ಅಂತ ಅನಿಸುತ್ತೆ. ಆದರೆ ನೋಡಿ ಗೂಗಲ್ ಯಾವ ಥರ ನಮಗೆ ಮಿಸ್ಗೈಡ್ ಮಾಡುತ್ತೆ ಅನ್ನೋದಕ್ಕೆ. ಗೂಗಲ್ ಎಷ್ಟೊಂದು ಮಿಸ್ಗೈಡ್ ಮಾಡುತ್ತೆ, ಗೂಗಲ್ ಗುಗ್ಗು ಮಾಡುತ್ತೆ ಅಥವಾ ಗೂಗಲ್ ಪಾಗಲ್ ಮಾಡುತ್ತೆ ಅನ್ನೋದಕ್ಕೆ ಒಂದು ನಿದರ್ಶನ ಇದು ಒಂದು ಅಂತ ಹೇಳ್ಬೋದು. ಸೊ ಯಾಕೆಂದರೆ ಯಾವ ಶಾರ್ಟ್ ಕಟ್ಟು ಅಂತ ತೋರಿಸ್ಬಿಡ್ತು, ಹೋಯ್ತು ಅಂತಂದರೆ ಸಿಗಾಕೊಂಡ್ಬಿಟ್ವಿ. ಸ್ವಲ್ಪ ಲಾಂಗ್ ಆಗಿದ್ರು ಸಹ ನಾವು ಆರಾಮಾಗಿ ಹೋಗ್ತಾ ಇದ್ವಿ ಅಂತ ಅನ್ಸುತ್ತೆ. ಏನು ಮಾಡೋದು, ನಮ್ಮ ಟೈಮ್ಗಳು ನಸೀಬು ಹೇಗಿರುತ್ತೋ ಏನೇನು ಮಾಡೋಕ್ಕಾಗತ್ತೆ. ಸೊ ಏನೇನು ಡೆಸ್ಟಿನಿ ಯಾವ ಥರ ಇರುತ್ತೋ ಆ ಥರ ಅಂತ ಅನ್ಕೋಬೋದು ಅಷ್ಟೇ. ನಾನೊಂದು ಗಮನಿಸಿದ ವಿಚಾರ ಏನಪ್ಪ ಅಂತಂದರೆ, ಈ ಟೂ ವೀಲರಲ್ಲಿ ಏನಿದೆ, ಟೂ ವೀಲರ್ನವ್ರು ಎಲ್ಲರೂ ಕೂಡ ಹೆಲ್ಮೆಟ್ ಹಾಕೊಂಡು ಹೋಗ್ತಾರೆ. ಹಿಂದಿನ ಸೀಟ್ನವರು, ಮುಂದಿನ ಸೀಟ್ನವರು, ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಅವರು ಕೂಡ ಹಾಕೊಂಡು ಹೋಗ್ತಾರೆ. ಸೊ ನೋಡಿ ಎಷ್ಟೊಂದು ಬೈಕ್ಗಳೆಲ್ಲ ಹೋಗ್ತಾ ಇದೆಯಲ್ಲ, ಎಲ್ಲ ಬೈಕ್ಗಳಲ್ಲೂ ಹೆಲ್ಮೆಟ್ ಹಾಕಿರ್ತಾರೆ. ಅವರೇ ಮ್ಯಾಂಡೇಟ್ರಿ ಮಾಡಿದ್ದಾರೆ ಇಲ್ಲಿ. ನೋಡಿ ನೀರು ಎಷ್ಟೊಂದು ದುಮ್ಮಿಕೆ ಹರಿತಾ ಇದೆ. ನಾವು ಹೋಗ್ತಾ ಇರೋ ರಸ್ತೆಯಲ್ಲಿ ಇಲ್ಲೆಲ್ಲ ಕಮ್ಮಿ ಆಗಿದೆ ನೀರು. ಈಗ ಫುಲ್ ಬಂದಿತ್ತು ಇಲ್ಲೆಲ್ಲ ನೀರು. ಮುರುನೆಂಗಲ ಬೈಪಾಸ್, ಇದು ಬೈಪಾಸ್ ರೋಡ್ ಸಖತ್ತಾಗಿದೆ. ಎಕ್ಸ್ಪ್ರೆಸ್ ಹೈವೇ ಸಖತ್ತಾಗಿ ಮಾಡಿದ್ದಾರೆ ರಸ್ತೆನ. ಅಂದರೆ ಇದು ಕೊಲಂಬೋಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನೋಡಿ ಎಷ್ಟು ಸಖತ್ತಾಗಿದೆ. ಫುಲ್ ಬೆಟ್ಟ ಗುಡ್ಡಗಳು, ಮಧ್ಯದಲ್ಲಿ ರಸ್ತೆ. ಹೈವೇ ರೋಡು ಸಖತ್ ಫಾಸ್ಟಲ್ಲಿ ಹೋಗ್ತಾ ಇದ್ದಾನೆ. 120 km/h ಹೋಗ್ತಾ ಇರ್ತಕ್ಕಂಥದ್ದು. ಈಗ ನೋಡಿ ಸಖತ್ತಾಗಿದೆ. ಬೆಟ್ಟ ಎಲ್ಲ ಕೊರೆದ್ಬಿಟ್ಟು ಆಮೇಲೆ ರಸ್ತೆಗಳು ಮಾಡಿದ್ದಾರೆ. ನಮ್ಮಲ್ಲಿ ಪರಿಸರವಾದಿಗಳು ಬೆಟ್ಟ ಕುಡಿತೀರಾ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡ್ತಾರೆ. ನೋಡಿ ಇಲ್ಲೆಲ್ಲ ಸಖತ್ತಾಗಿ ಮಾಡಿದ್ದಾರೆ ರಸ್ತೆಗಳೆಲ್ಲ. ಬೆಟ್ಟ ಎಲ್ಲ ಕಟ್ ಮಾಡಿ ಅದ್ರ ಮಧ್ಯದಲ್ಲಿ ರಸ್ತೆ ಮಾಡಿದ್ದಾರೆ. ಈ ಕಡೆಗೂ ಕೂಡ ಕಟ್ ಮಾಡಿದ್ದಾರೆ ಬೆಟ್ಟನ. ಕಿರುಲ್ಲಾ ಪಾಸಿಯಾಲ ಇಲ್ಲಿ ಈ ಜಂಕ್ಷನ್ ಇದೆ. ಈ ಜಂಕ್ಷನಿಂದ ಇಲ್ಲಿ ಹಿಂದೆ ಕಾಣುತ್ತಲ್ಲ, ಹಿಂದೆ ಕಾಣೋದು ಅದು ಎಕ್ಸ್ಪ್ರೆಸ್ ಹೈವೇ. ಸೊ ಇದು ಎಕ್ಸ್ಪ್ರೆಸ್ ಹೈವೇ. ಸೊ ಇಲ್ಲಿಂದ ಟುವರ್ಡ್ಸ್ ಕೊಲಂಬೋ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ರೋಡಲ್ಲೆಲ್ಲ ನಮ್ಮ ಆಟೋಗಳು ಕಾಣುತ್ತಲ್ಲ, ಎಲ್ಲ ಬಜಾಜ್ ಆಟೋಗಳು, TVS ಆಟೋಗಳೆಲ್ಲ ಇದೆ ಇಲ್ಲಿ. ಅದಕ್ಕೆ ಟುಕ್ ಟುಕ್ ಅಂತಾರೆ. ಇಲ್ಲಿ ನೋಡಿ, ಇಲ್ಲಿ ಬಜಾಜ್ ಆಟೋ. ನಾವೇನು ಗಲ್ನೆವಾನಿಂದ ಹೊರಟ್ವಿ. ಈಗ ಕೊಲಂಬೋ ಕಡೆ ಹೋಗ್ತಾ ಇರೋ ಸಂದರ್ಭದಲ್ಲಿ ಒಂದು ಕಡೆ ಸ್ಟಾಪ್ ಹಾಕಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಎಳ್ನೀರಿದೆ. ಸೊ ಎಳ್ನೀರು ಕುಡ್ಕೊಂಡು ಹೋಗೋಣ ಅಂತ. ಹಳದಿ ಕಲರ್ ಎಳ್ನೀರು ಹೇಗಿರುತ್ತೆ ಅಂತ ನನಗೂ ಕುತೂಹಲ. ನೋಡೋಣ ಯಾವ ಥರ ಟೇಸ್ಟ್ ಇರುತ್ತೆ ಏನು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಈ ವ್ಯಾನಲ್ಲಿ ಬಂದಿರೋದು. ಸೊ ಕಲರ್ ಬಂದುಬಿಟ್ಟು ಹಳದಿ ಕಲರು, ಸಖತ್ತಾಗಿತ್ತು. ನೋಡೋಕ್ಕೆ ಸಖತ್ತಾಗಿದೆ. ಕುಡಿದ್ರೆ ಯಾವ ಥರ ಇದೆ ನೋಡೋಣ. ತುಂಬ ಸ್ವೀಟಾಗಿದೆ ರೀ. ನಾನೇನೋ ಅಂದ್ಕೊಂಬಿಟ್ಟಿದ್ದೆ, ಕಲರ್ ನೋಡ್ಬಿಟ್ಟು ಬರೀ ಮೇಲೆಲ್ಲ ತಳಕು ಒಳಗೆಲ್ಲ ಹುಳುಕು ಅಂತ ಅಂದ್ಕೊಂಡಿದ್ದೆ. ಆದರೆ ಸಖತ್ತಾಗಿದೆ. ತುಂಬ ಟೇಸ್ಟ್ ತುಂಬ ಚೆನ್ನಾಗಿದೆ. ಸೊ ಗಲ್ನೆವಾಯಿಂದ ಬರ್ತಾ ಇರೋ ಸಂದರ್ಭದಲ್ಲಿ ಕೊಲಂಬೋ ಹೋಗ್ತಾ ಇದ್ದೀವಲ್ಲ, ಅಲ್ಲೊಂದು ಊರು ಸಿಕ್ತು. ಇದು ಮೇಜರ್ ಊರು. ಇದು ಬಂದ್ಬಿಟ್ಟು ಏನೋ ಮರಿಗಾವ ಅಂತೇಳ್ಬಿಟ್ಟು. ಸೊ ಆ ಊರು ದಾಟಿ ಹೋಗ್ತಾ ಇದ್ದೀವಿ. ಎಲ್ಲ ಕ್ಲೀನಾಗಿದೆ ರೀ, ಸಖತ್ತಾಗಿದೆ. ಏನೋ ಒಂಥರ ಎಲ್ಲ ಸಿಟಿಗಳು ತುಂಬ ನೀಟಾಗಿಟ್ಟಿದ್ದಾರೆ. ಅದೊಂದು ಖುಷಿ ಆಗುತ್ತೆ ನೋಡೋದಕ್ಕೆ. ನೋಡಿ ಎಲ್ಲ ಇದೆ. ಬಾಕ್ಸ್ ಡ್ರೈನ್ ಚರಂಡಿ ಮಾಡಿಬಿಟ್ಟಿದ್ದಾರೆ. ಬಾಕ್ಸ್ ಡ್ರೈನ್ ಚರಂಡಿಗಳು,
ತಗಲೆಲ್ಲ ಹೊಡೆದಿದ್ದಾರೆ. ಆದರೆ ಒಂದೊಂದು ಕೂಡ ನಮಗೆ ಹಂಪುಗಳು ಕಾಣಲ್ಲ. ಅದ್ರ ಬದಲಾಗಿ ಜಿಗ್ಜಾಗ್ ತರ ಹೊಡೆದ್ಬಿಟ್ಟಿದ್ದಾರೆ ಪೇಂಟು. ಅದನ್ನು ನೋಡಿದರೆ ನಾವು ಹಂಪು ಗಲ್ನೆವಾ ಅಂತ ಸಿಟಿನಲ್ಲಿಂದ ಹೊರಟು ಸೊ ಇಲ್ಲಿಗೆ ಕೊಲಂಬೋ ಹತ್ರ ಹೋಗ್ತಾ ಇದ್ದೀನಿ. ಸೊ ಕೊಲಂಬೋ ಹೋಗ್ತಿರೋ ಸಂದರ್ಭದಲ್ಲಿ ಒಂದು ಕಡೆ ಸ್ಟಾಪ್ ಹಾಕಿದ್ದೀನಿ. ಕೆಫೆ ಕ್ಯಾಂಡಿ ರೋಡ್ ಅಂತ ಇದೆ. ಸೊ ಇದ್ರೊಳಗಡೆ ಹೋಗಿ ಏನೇನು ಫುಡ್ ಸಿಗುತ್ತೆ ಅಂತೇಳ್ಬಿಟ್ಟು ಊಟ ಮಾಡಿಕೊಂಡು ಆಮೇಲೆ ತಿರುಗಿ ನಾನು ಕೊಲಂಬೋ ಕಡೆ ಹೊರಡ್ತಾ ಇದ್ದೀನಿ. ರಸ್ತೆ ಏನಿದೆ, ಈ ರಸ್ತೆ ಫುಲ್ಲೆಲ್ಲ ನೀರಿತ್ತು. ನಿನ್ನೆ ತುಂಬ ಹೋಗ್ಬಿಟ್ಟಿತ್ತು. ಈಗ 2 ಡೇಸಲ್ಲಿ ಇಲ್ಲೆಲ್ಲ ಟ್ರಾಫಿಕ್ ಎಲ್ಲ ಜಾಮ್ ಆಗಿತ್ತು. ಅದೇ ಸ್ಪಾಟ್ ಇದು. ಏರ್ಪೋರ್ಟ್ಗೆ ಹೋಗೋ ದಾರಿ ಎಲ್ಲ ಫುಲ್ ಬ್ಲಾಕ್ ಆಗಿಬಿಟ್ಟಿತ್ತು. ಇದರಲ್ಲಿ ಹಿಂದ್ಗಡೆ ಒಂದು ನದಿ ಇದೆ. ಆ ನದಿ ಎಲ್ಲ ಹೊರಗಡೆ ನದಿ ನೀರು ಹೊರಗಡೆ ಬಂದು ಇಲ್ಲೆಲ್ಲ ತುಂಬ್ಕೊಂಡು ಹೋಗಿತ್ತು. ಇವಾಗ ಫುಲ್ ಕ್ಲಿಯರ್ ಆಗಿಬಿಟ್ಟಿದೆ. ಗಲ್ನೆವಾದಲ್ಲಿ ಸ್ಟಕ್ ಆಗಿಬಿಟ್ಟು ಸಖತ್ತು ಬೇಜಾರಾಗ್ಬಿಟ್ಟಿತ್ತು. ಒಂದೇ ಕಡೆ ಇದ್ದು ಸದ್ಯ ಒಂಥರ ಜೈಲಿನಿಂದ ಬಿಡುಗಡೆ ಆದ ಅನುಭವ. ಈಗ ಕೊಲಂಬೋ ಸಿಟಿಗೆ ಎಂಟ್ರಾದ್ವಿ. ಸೊ ಎಂಟ್ರಾಗಿ ಈಗ ಹೋಟೆಲ್ ಕಡೆ ಹೋಗ್ತಾ ಇದ್ದೀನಿ. ಭಾಳ ಬೇಸರ ಆಯಿತು. ಕೊಲಂಬೋ ಬಂದಿದ್ದು ಖುಷಿ ಆಯಿತು. ಅಲ್ಲಿದ್ದಿದ್ದು ನಮ್ಮ ಪ್ರೋಗ್ರಾಮು ಮೊಟಕಾಗಿದ್ದು ನಮಗೆ ತುಂಬ ಬೇಜಾರಾಯಿತು. ನನಗಂತೂ ಎಸ್ಪೆಷಲಿ ಭಾಳ ಬೇಸರ ಆಯಿತು. ಸೊ ಒಳ್ಳೆ ನಿರೀಕ್ಷೆ ಇತ್ತು. ಶ್ರೀಲಂಕಾ ಎಕ್ಸ್ಪ್ಲೋರ್ ಮಾಡೋಣ, ನಿಮಗೆಲ್ಲ ತೋರಿಸೋಣ ಅಂತಕ್ಕಂಥದ್ದು ಒಂದು ತುಂಬ ಅಭಿಲಾಷೆ ಇತ್ತು. ಆದರೆ ಕಾರಣಾಂತರಗಳಿಂದ ವೆದರ್ ವಾತಾವರಣ ಆ ಥರ ಇತ್ತು. ಸಿಕ್ಕಾಪಟ್ಟೆ ಮಳೆ ಆದ ಕಾರಣ ಯಾವುದೂ ನೋಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಪ್ಲ್ಯಾನ್ ಮಾಡೋಣ ಅಂತಿದ್ದೀನಿ. ಬಟ್ ಶ್ರೀಲಂಕಾ ಜನಗಳು ಭಾಳ ಒಳ್ಳೆಯವರು. ಸೊ ತುಂಬ ಚೆನ್ನಾಗಿ ಆತಿಥ್ಯ ಮಾಡಿದರು ಮತ್ತು ನಮ್ಮನ್ನೆಲ್ಲ ಕೇರ್ ತೊಗೊಂಡ್ರು. ಅದಂತೂ ಖುಷಿಯಾಗಿರ್ತಕ್ಕಂಥ ವಿಚಾರ. ಈಗ ಕೊಲಂಬೋ ವೈಬ್ಸ್ನ ನಿಮ್ಗೆ ತೋರಿಸ್ತೀನಿ. ಶ್ರೀಲಂಕಾ ಸಿಟಿ ವೈಬ್ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಝಲಕ್. ಇದು ನೋಡಿ, ಇದು ಸರ್ಕಲ್ಲು. ಇದು ಯಾವುದೋ ಪುರಾತನವಾದ ಬಿಲ್ಡಿಂಗ್ ಇದೆ, ಸಖತ್ತಾಗಿದೆ, ಕಲರ್ಫುಲ್ಲಾಗಿ ಕಲರಾಗಿ. ಹೊಸ ಥರ ಇಲ್ಲ ವಿಕ್ಟೋರಿಯಾ ಮೆಮೋರಿಯಲ್. ಇಲ್ಲೂ ಇದೆ ನೋಡ್ರಿ. ಇದು ವಿಕ್ಟೋರಿಯಾ ಮೆಮೋರಿಯಲ್ 1903ನೇ ಇಸ್ವಿನಲ್ಲಿ ಕಟ್ಟಿರ್ತಕ್ಕಂಥದ್ದು. ಅದು ವಿಕ್ಟೋರಿಯಾ ಮೆಮೋರಿಯಲ್ ನೋಡಿ. ಇಲ್ಲೂ ಕೂಡ ವಿಕ್ಟೋರಿಯಾ ಮೆಮೋರಿಯಲ್ ಇದೆ. ಮೋಸ್ಟ್ಲಿ ವಿಕ್ಟೋರಿಯಾ ಮೆಮೋರಿಯಲ್ ಸರ್ಕಲ್ ಇರಬೇಕಿದು. ಸೊ ಇಲ್ಲೊಂದು ಕ್ಲಾಕ್ ಟವರ್ ಇದೆ. ಆಮೇಲೆ ಇಲ್ಲಿ ಯಾವುದೋ ಒಂದು ಬಿಲ್ಡಿಂಗ್, ಹಳೆ ಬಿಲ್ಡಿಂಗು, ಸಖತ್ತಾಗಿದೆ. ಇದು ಒಂಥರ ಬಿಲ್ಡಿಂಗು. ಇಲ್ಲಿ ಸಿಟಿ ಬಸ್ ನೋಡಿ, ನಮ್ಮ ಕೊಲಂಬೋ ಸಿಟಿ ಬಸ್. ಇಲ್ಲೊಂದು ಈ ರೋಟಲ್ಲಿ ಅನಿಸುತ್ತೆ. ಈ ರೋಡ್ ತೋರಿಸ್ತಾ ಇದೆ. ಇಲ್ಲಿ ಹೋಗ್ಬೇಕು ಗೊತ್ತಿಲ್ಲ. ಓಕೆ. ಸೊ ಅಂತೂ ಕೊಲಂಬೋಗೆ ಬಂದು ಸೇರಿ ಇಲ್ಲಿ ಓಷನ್ ಎಡ್ಜ್ ಸೂಟ್ಸ್ ಅಂತ ಒಂದು ಹೋಟೆಲ್ಲು ಹಿಂದೆ ಕಾಣ್ತಾ ಇದೆ. ಸೊ ಈ ಹೋಟೆಲ್ಗೆ ಹೋಗ್ಬಿಟ್ಟು ಇವತ್ತು ಸ್ಟೇ ಆಗ್ತಾ ಇದ್ದೀನಿ. ಸೊ ಆಮೇಲೆ ಸ್ಟೇ ಆಗಿಬಿಟ್ಟು ಆಮೇಲೆ ಮುಂದೆ ಏನೇನು ನೋಡ್ತೀನಿ ಕೊಲಂಬೋದಲ್ಲಿ ಅಂತಕ್ಕಂಥ ಮಾಹಿತಿನ ಹೋಗ್ತಾ ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಈ ವ್ಯಾನಲ್ಲಿ ನಾನು ಬಂದಿರತಕ್ಕಂಥದ್ದು. ಮತ್ತು ಇಲ್ಲಿ ಸಾಧು ಅಂತೇಳ್ಬಿಟ್ಟು ನೋಡಿರಿ, ಎಲ್ಲ ಹೆಸರು, ಡ್ರೈವರ್ ಹೆಸರು ಸಾಧು ಅಂತೇಳ್ಬಿಟ್ಟು. ಸೊ ಆತ ನಮ್ಮನ್ನೆಲ್ಲ ಕರ್ಕೊಂಬಂದು ಸೇಫಾಗಿ ಸೇರಿಸ್ದ. ಸೊ ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಊಟ ಎಲ್ಲ ನಿಲ್ಲಿಸಿದ್ವಿ, ಎಲ್ಲ ಮಾಡಿದ್ವಿ. ಸೊ 11 ಗಂಟೆಗೆ ಬಿಟ್ಟು ಇವಾಗ ಸುಮಾರು 4 ಗಂಟೆಗೆ ಬಂದು ಕೊಲಂಬೋನ ಸೇರಿದ್ದಾಯಿತು. ರಿಸೆಪ್ಷನ್ಗೆ ಬಂದೆ. ಸೊ ಈಗ ಚೆಕ್-ಇನ್ ಆಗಬೇಕು. ಚೆಕ್-ಇನ್ ಪ್ರೋಸೆಸ್ಸು ಈಗ ಎಲ್ಲ ಪಾಸ್ಪೋರ್ಟ್ ಎಲ್ಲ ಕೊಟ್ಟಿದ್ದೀನಿ. ಈಗ ಸಿಗ್ನೇಚರ್ ಎಲ್ಲ ಹಾಕ್ಬಿಟ್ಟು ಆಮೇಲೆ ರೂಮ್ ಒಳಗೆ ಹೋಗ್ತಾ ಇದ್ದೀನಿ. ಸೊ ಚೆಕ್-ಇನ್ ಪ್ರೋಸೆಸ್ ಎಲ್ಲ ಈಸಿ ಆಯಿತು. ಆರಾಮಾಗಿ ವಿತಿನ್ 5 ಮಿನಿಟ್ಸಲ್ಲೆಲ್ಲ ಟಕ ಮಾಡಿಕೊಟ್ಬಿಟ್ರು. ಸೊ ಇವಾಗ ರೂಮ್ ಕಡೆ ಹೋಗ್ತಾ ಇದ್ದೀನಿ. ನೋಡೋಣ ರೂಮ್ ಯಾವ ಥರ ಇದೆ ಅಂತೇಳ್ಬಿಟ್ಟು ನನಗೂ ಕುತೂಹಲ. ಸೊ ನೋಡೋಣ. 702 ಸೊ ಕೊಟ್ಟಿರೋದು. ನೋಡೋಣ ಯಾವ ಕಡೆ ಇದೆ ಅಂತೇಳ್ಬಿಟ್ಟು ಗೊತ್ತಾಗುತ್ತೆ. 701. ಓಕೆ, ಈ ಥರ ಇದೆ ರೂಮು. 706, 705. ಓಕೆ. ಒಳಗೆ ಹೋಗ್ಬೇಕಲ್ಲಪ್ಪ. 701, 2. ಈ ಕಡೆ 701, ಈ ಕಡೆ 2. 1, 702. ಎಸ್, ಇದು 702. ವಾವ್, ಏನ್ರಿ ಇದು? ಕಿಚನ್ ಬೇರೆ ಇದೆ ನೋಡಿ. ಬಂದ ಎಂಟ್ರ್ ಆಗ್ತಾನೆ ಕಿಚನ್ ಬೇರೆ ಇದೆ. ಆಮೇಲೆ ಇಲ್ಲಿ ಕೂತ್ಕೊಳ್ಳೋಕೆ ಆರಾಮಾಗಿ ಸಿಟ್ಟಿಂಗ್. ಆಮೇಲೆ ಇದು ತೆಗೆದ್ರೆ ಏನಾಗುತ್ತೆ ಕಾಣುತ್ತೆ. ನೋಡೋಣ ಅಂತೇಳಿ ತೋರಿಸ್ತೀವಿ. ವಾವ್, ಸಮುದ್ರ. ಒಳ್ಳೆ ವ್ಯೂ ಇದೆ ಸಮುದ್ರ ನೋಡಿ. ಸಮುದ್ರದ ವ್ಯೂ. ವಾವ್, ಇದು ಕಾಣಲ್ಲ ನಿಮಗೆ. ಬಂದೆ ನೋಡಿ, ಸಮುದ್ರ ಇದೆ.
ಓಕೆ, ಇದು ಟೇಬಲ್ ಕೂತ್ಕೊಂಡು ಊಟ ತಿಂಡಿ ಮಾಡಲಿಕ್ಕೆ. ಆಮೇಲೆ ಒಳಗಡೆ ಹೋದರೆ ಏನು ನೋಡೋಣ. ಓಕೆ, ನೋಡಿ ಇಲ್ಲಿ ಬೆಡ್ಡು, ಇದು ವಾರ್ಡ್ರೋಬ್ಗಳೆಲ್ಲ ಇಲ್ಲಿದೆ. ಆಮೇಲೆ ಟಾಯ್ಲೆಟು ಹೇಗಿದೆ, ಎರಡಿದೆ. ಈ ರೂಮ್ ಯಾವ ಥರ ಇದೆ ಅಂತ ನೋಡಿ. ನನ್ನ ಹಿಂದ್ಗಡೆ ಸಮುದ್ರ ಇದೆ ನೋಡಿ. ಈ ಕಡೆಯಿಂದ ನೋಡಿದ್ರೆ ಸಮುದ್ರದ ಪಕ್ಕ ರಸ್ತೆ ಪಕ್ಕ ಹಳಿಗಳು. ಸೊ ಈ ಥರ ಇದೆ. ಸನ್ಸೆಟ್ ಆಗುತ್ತೆ, ಸನ್ಸೆಟ್ ನೋಡ್ಬೋದು ಇನ್ನು ಸ್ವಲ್ಪ ಹೊತ್ತಿಗೆ ಹೇಗಾಗತ್ತೆ ಅಂತ ಹೇಳ್ಬಿಟ್ಟು. ಸೊ ಒಳ್ಳೆ ವ್ಯೂ ಇದೆ ಇದು. ಸೊ ಒಳಗಡೆ ಹೋಯ್ತು ಅಂದರೆ ಇದು ಬೆಡ್ ಇದೆ.